ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಶುಭೋದಯ. ಇವತ್ತು ಬೆಳಗ್ಗೆ ನಾನು ಪೂಜೆ ಮಾಡ್ತಾ ಇದ್ದೆ. ಇವತ್ತು ನಾನು ಫಾಲೋ ಮಾಡುವಂಥ ಅಂದರೆ ನಾನು ಪಾಲಿಸುವಂತಹ ಒಂದು ಸುಲಭ ಪೂಜಾ ಕ್ರಮಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಈಗ ತಾನೇ ಹೊಸದಾಗಿ ಮದುವೆ ಆಗಿರೋರು ಇರ್ಬೋದು, ಜೀವನ ಇವಾಗ ಸ್ಟಾರ್ಟ್ ಮಾಡಿರೋರು ಇರ್ಬೋದು, ಕೆಲವರಿಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲದಲ್ಲೇ ಇರೋರಿಗೆ ನನ್ನ ವಿಡಿಯೋ ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಾರದ ದಿನ ಬೆಳಗ್ಗೆ ಎದ್ದು ನಾನು ಫಸ್ಟು ಬಾಗಿಲನ್ನು ಒರೆಸ್ಕೊತೀನಿ, ಕಸ ಗುಡಿಸಿ ರಂಗೋಲಿಯನ್ನು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅರಿಶಿನ ಕುಂಕುಮನ ಕೂಡ ಇಡ್ತೀನಿ. ಇದು ಒಂದು ಅಭ್ಯಾಸ ನಮ್ಮ ಮನೇಲಿ. ವಾರದ ದಿನ ಪ್ರತಿದಿನ ಏನು ಮಾಡಬೇಕು ಅಂತ ಏನಿಲ್ಲ. ಇದು ಪೂಜಾ ರೂಮ್ನ ಕೆಲವು ಉಪಯುಕ್ತ ಸಲಹೆಗಳು ಅಂತ ಒಂದು ವಿಡಿಯೋ ಮಾಡಿದೆ. ಅದರಲ್ಲಿ ಕೂಡ ಈ ಅರಿಶಿನ ಮತ್ತು ಮೊಸರನ್ನು ಹಾಕಿ ಹೇಗೆ ಮಾಡೋದು ಅಂತ ತೋರಿಸಿದ್ದು. ಸೊ ಈ ರೀತಿ ಫಸ್ಟ್ ಮಾಡ್ತೀನಿ. ಮನೇಲಿ ರಂಗೋಲೆ ಹಾಕೋದು ಯಾಕೆ ಅಂತಂದರೆ ನಮ್ಮ ಅಜ್ಜಿ ಅವಾಗೆಲ್ಲ ಸಗಣಿರನ್ನು ಹಾಕಿ ಅದ್ರ ಮೇಲೆ ದೊಡ್ಡ ರಂಗೋಲೆಯನ್ನು ಬಿಟ್ಟು ಹೂವು ಇಟ್ಟು ಆಮೇಲೆ ಒಳಗಡೆ ಹೋಗಿ ಮಿಕ್ಕಿದ ಕೆಲಸ ಎಲ್ಲ ಮಾಡ್ತಾಯಿದ್ರು. ಆವಾಗಿನ ರೀಸನ್ ಬಂದುಬಿಟ್ಟು ಏನು ಕ್ರಿಮಿಕೀಟಗಳು ಮನೆ ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಗೊತ್ತಲ್ಲ ಹಳ್ಳಿ ಕಡೆ, ಆ ಒಂದು ರೀಸನ್ಗೆ ರಂಗೋಲೆ ಹಾಕ್ತಿದ್ರು ಅಂತ ಹೇಳ್ತಾರೆ. ಇವಾಗ ಅದೆಲ್ಲ ಗೊತ್ತಿಲ್ಲದಲ್ಲ ಎಲ್ಲ ಪೇಂಟ್ ಎಲ್ಲ ಹಾಕ್ತಾರೆ. ಪರವಾಗಿಲ್ಲ, ಯಾಕೆ ಅಂತಂದರೆ ಅದು ಒಂದು ನಮ್ಮ ಇಂಡಿಯನ್ ಆರ್ಟ್ ಕೂಡ ಹೌದು. ನನಗೆ ಪೇಂಟ್ ಹಾಕೋದು ಇಷ್ಟಲ್ಲ, ಪ್ರತಿದಿನ ಒಂದು ರಂಗೋಲೆ ಚೇಂಜ್ ಮಾಡಿದ್ರೆ ಅದೊಂಥರ ಖುಷಿ ನನಗೆ. ಇನ್ನೊಂದು ರೀಸನ್ ಬಂದುಬಿಟ್ಟು ಮನೆ ಒಡತಿ ಬಂದುಬಿಟ್ಟು ಇದೆಲ್ಲ ಕೆಲಸ ಮಾಡ್ತಾಯಿದ್ದು. ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಪೂಜೆ ಮಾಡೋದು. ಯಾರ ಮನೇಲಿ ಅಕಸ್ಮಾತ್ ಅವಳಿಗೆ ಹುಷಾರಿಲ್ಲ ಅಂತಂದರೆ, ಅಂದ್ರೆ ಬೇರೆ ಯಾರಿಗಾದ್ರೂ ಮನೇಲಿ ಹುಷಾರಿಲ್ಲ ಅಂತಂದರೆ ಅವ್ರ ಕಡೆ ಗಮನ ಕೊಟ್ಟಾಗ ಬಾಗಿಲಿಗೆಲ್ಲ ನೀಟಾಗಿ ರಂಗೋಲಿ ಹಾಕೋದನ್ನೆಲ್ಲ ನಿಲ್ಲಿಸ್ತಾರೆ. ಆವಾಗ ಅಕ್ಕಪಕ್ಕದವ್ರಿಗೆ ಗೊತ್ತಾಗ್ತೈತಿ ಇವ್ರ ಮನೇಲಿ ಏನೋ ತೊಂದರೆ ಇದೆ ಅಂತ ಹೇಳ್ಬಿಟ್ಟು. ಆ ಒಂದು ರೀಸನಲ್ಲಿ ಕೂಡ ಹೇಳ್ತಾಯಿದ್ರು. ಈಗ ಸಾವಿನ ಮನೇಲೂ ಕೂಡ ರಂಗೋಲಿ ಹಾಕಲ್ಲ, ಅಂದರೆ ಅವ್ರ ಮನೇಲಿ ಕಷ್ಟ ಇದೆ ಅಂತ. ಬಟ್ ಇದಿಷ್ಟು ನನಗೆ ಗೊತ್ತಿರೋದು, ನಾನೇನು ತುಂಬ ಆಧ್ಯಾತ್ಮಿಕವಾಗಿ ತಿಳಿದಿರೋಲ್ಲ. ಇಷ್ಟೆಲ್ಲ ಮಾಡಿ ಮನೆಯಲ್ಲಿ ವಾರ ಮಾಡ್ತಾಯಿರ್ತೀವಿ, ಪೂಜೆ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಬಾಗಿಲು ಕೂಡ ಚೆನ್ನಾಗಿರಬೇಕು, ಕ್ಲೀನಾಗಿರಬೇಕು, ಧೂಳಿರಬಾರ್ದು. ಅದರಿಂದ ನಮಗೆ ಬ್ಯಾಡ್ ಲಕ್, ದರಿದ್ರ ಅನ್ನೋದಾಗೋದಿಲ್ಲ, ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಪೂಜೆ ಮಾಡೋ ಟೈಮಲ್ಲಿ ಈ ರೀತಿ ನಾನು ಮಾಡಿ ಪೂಜೆನ ಶುರು ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಆ ಕೆಲಸ ಆದಮೇಲೆ ಇನ್ನೊಂದು ಬಂದುಬಿಟ್ಟು ನಿಂಬೆಹಣ್ಣಲ್ಲಿ ಗಾಜಿನ ನೀರಲ್ಲಿ ನಿಂಬೆಹಣ್ಣನ್ನು ಹಾಕಿ ಇಡ್ತೀನಿ. ಇದು ವಾರಕ್ಕೊಮ್ಮೆ ನಾನು ಮಾಡೋದು. ಇದು ನನಗೆ ಮುಂಚೆ ಅಷ್ಟು ಐಡಿಯಾ ಇರಲಿಲ್ಲ. ನಾವು ಯಾವಾಗ ಶಾಪ್ ಓಪನ್ ಮಾಡಿದ್ವಿ ಆವಾಗಿಂದ ಗೊತ್ತಾಯಿತು. ಏನಂತ ಅಂದರೆ ಗಾಜು ಬಂದುಬಿಟ್ಟು ಶುಕ್ರನ ಅಂಶ ಅಂತ ಹೇಳ್ತಾರೆ, ನೀರನ್ನು ಗಂಗಾದೇವಿ ಅಂತ ಹೇಳ್ತಾರೆ, ಹಾಗೆ ನಿಂಬೆಹಣ್ಣನ್ನು ದೇವಿಗೆ ಹೋಲಿಕೆ ಮಾಡ್ತಾರೆ. ಇದನ್ನು ನಾವು ಒಂದು ನೀರಲ್ಲಿ ಹಾಕಿ ಇಡೋದ್ರಿಂದ ನಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೋಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಮನೆ ಮೇಲೆ ಕೆಟ್ಟ ದೃಷ್ಟಿ ಅಥವಾ ಇವರು ಚೆನ್ನಾಗಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಒಂದು ಕೆಟ್ಟ ದೃಷ್ಟಿ ಏನಾದರೂ ನಮ್ಮ ಮನೆ ಮೇಲೆ ಬಿದ್ದಿದ್ರೆ ಅದು ನಿಂಬೆಹಣ್ಣು ತೇಲುತ್ತೆ, ಮುಳುಗೋದಿಲ್ಲ. ಏನೋ ಹೇಳ್ತಾರಲ್ಲ ದೊಡ್ಡವರು, ಕಲ್ಲೇಟ್ ಬಿದ್ದರೂ ಬೀಳ್ಬೋದು ಆದರೆ ಕಣ್ಣೇಟ್ ಬೀಳಬಾರ್ದು ಅಂತ, ಅದು ತುಂಬಾ ಒಂದು ಇದು ಅಂತ. ಸೊ ಅದಾದಮೇಲೆ ನಾನು ನೆಕ್ಸ್ಟು ಪೂಜಾ ಕ್ರಮ ಅಂದರೆ ನೆಕ್ಸ್ಟು ಪೂಜೆಯಲ್ಲಿ ನಮ್ಮ ಮನೇಲಿ ಫಸ್ಟ್ ಮಾಡೋದು ಗಣೇಶನ ಪೂಜೆ. ಗಣೇಶನ ಸುಮ್ಮನೆ ಹಾಗೆ ಇಟ್ಟು ಪೂಜೆ ಮಾಡೋದಕ್ಕಿಂತ ಇದು ನನಗೆ ಗೊತ್ತಿರೋರು ಯಾರೋ ಹೇಳಿದ್ದು, ಸಕ್ಕರೆ ಮೇಲೆ ಗಣೇಶನ ಇಟ್ಟು ಪೂಜೆ ಮಾಡೋದ್ರಿಂದ ಸಕ್ಕರೆಯ ಸಿಹಿ ಅಂತೆ ನಮ್ಮ ಕಷ್ಟಗಳು ಕೂಡ ಕಮ್ಮಿ ಆಗುತ್ತೆ ಸುಲಭವಾಗಿ. ಅಂದರೆ ಅಷ್ಟು ಒಂಥರ ಸ್ವೀಟಾಗಿ ಕರಗೋಗುತ್ತೆ ಅಂತ ಒಂದು ಅರ್ಥದಲ್ಲಿ ಗಣೇಶನ ಮೇಲೆ ಸಕ್ಕರೆ ಇಟ್ಟು ಪೂಜೆಯನ್ನು ಮಾಡಿ ಸಾಯಂಕಾಲ ಅದನ್ನು ಮನೆಯವರೆಲ್ಲ ಸೇವನೆ ಮಾಡ್ಬೋದು. ಇದೆಲ್ಲ ಆದಮೇಲೆ ನಾನು ಪೂಜೆ ಮಾಡ್ತೀನಿ. ನಿಮಗೆ ಕೇಳಿಸ್ತಾ ಇರ್ಬೋದು, ಇದು ವಿಷ್ಣು ಸಹಸ್ರನಾಮ. ಇದನ್ನು ನಾನು ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಪ್ಲೇ ಮಾಡ್ತೀನಿ. ಇಲ್ಲಾಂದರೆ ನೀವು ಇದನ್ನು ಹೇಳ್ಬೋದು, ಹೇಳೋಕ್ಕೆ ನಮ್ಗೆ ಆಗಲ್ಲ ಅಂತಂದರೆ ಇದನ್ನು ಕೇಳಿಸ್ಕೋಬೋದು, ಅಂದರೆ ಪೂಜೆ ಮಾಡುವಂಥ ಟೈಮಲ್ಲಿ ಪಠಿಸ್ಬೋದು. ನಿಮಗೆಲ್ಲರಿಗೂ ವಿಷ್ಣು ಸಹಸ್ರನಾಮನ ಕೇಳಿರ್ತೀರ. ಅದ್ರ ಬಗ್ಗೆ ಅದರ ಪ್ರಯೋಜನ ಏನು, ಮನೇಲಿ ಅದನ್ನು ಹಾಕೋದ್ರಿಂದ ಏನಾಗುತ್ತೆ ಅನ್ನೋದಾದರೆ, ನಮ್ಮ ಮನೆಯಲ್ಲಿ ಏನಾದರೂ ಮನೆಯಲ್ಲಿ ಶಾಂತಿ ಇಲ್ಲ ಅಂತಂದರೆ, ಸುಖ ಸಮೃದ್ಧಿ ಆ ಥರ ಪ್ರತಿಯೊಂದಕ್ಕೂ ತುಂಬಾ ಒಳ್ಳೆಯದು. ಒಮ್ಮೆ ನೀವು ಹಾಕಿ ನೋಡಿ, ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಬಸ್ರಿ ಹೆಂಗಸಿದ್ರೆ ಅಥವಾ ಮಕ್ಕಳಿರೋರು ಇದ್ದರೆ, ಮಕ್ಕಳಾಗ್ದಲ್ಲೇ ಇರೋರು ಇದ್ದರೆ ಅವರೆಲ್ಲ ಕೂಡ ಇದನ್ನು ಕೇಳಬಹುದು. ನಮ್ಮ ಮನೆ ಮೇಲೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಕೂಡ ಅದು ಹೋಗುತ್ತೆ. ತುಂಬಾ ಒಳ್ಳೆಯದು, ನೀವು ಕೇಳಿ. ನಾನು ಶನಿವಾರ ನಮ್ಮ ಮನೆ ದೇವರು ವೆಂಕಟನ ಸ್ವಾಮಿ, ಆ ದಿನ ವಿಷ್ಣು ಸಹಸ್ರನಾಮ ಇಲ್ಲ ಅಂತಂದರೆ ವೆಂಕಟನ ಸ್ವಾಮಿ ಎರಡನ್ನೂ ಕೂಡ ನಾನು ಕೇಳ್ತೀನಿ. ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಪ್ಲೇ ಮಾಡ್ತೀನಿ. ಸಾಧ್ಯವಾದರೆ ನಾನು ಕುತ್ಕೊಂಡು ಅಲ್ಲಿ ಬರ್ತಾ ಇರುವಂತಹದ್ದನ್ನು ಓದ್ತೀನಿ. ಇದಾದಮೇಲೆ ಪೂಜೆ ದಿನ ನಾವು ಪೂಜೆ ಮಾಡೋ ಟೈಮಲ್ಲಿ ಪ್ರತಿದಿನ ಕರ್ಪೂರ ಹಚ್ಚಿ ಪೂಜೆ ಮಾಡಿ ನೀವು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ವೈಜ್ಞಾನಿಕ ರೀಸನ್ ಅಂತ ಅಂದರೆ ಬಂದುಬಿಟ್ಟು ಇದು ನಮ್ಮ ಸುತ್ತಮುತ್ತ ಇರೋ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ. ಹಾಗೆ ಒಂದು ಸುಗಂಧವಾದ ಒಂದು ಸ್ಮೆಲ್, ಒಂದು ಒಳ್ಳೆಯ ಸುಗಂಧವಾದ ಸ್ಮೆಲ್ಲನ್ನು ಕೊಡುತ್ತೆ. ಹಾಗೆ ಇನ್ನೊಂದು ನಮ್ಮ ಹಿರಿಯರು ಹೇಳೋದು, ಕರ್ಪೂರ ಕರಗ್ದಂಗೆ ಕಷ್ಟಗಳೆಲ್ಲ ಕರಗಿ ನಾಶ ಆಗುತ್ತೆ ಅಂತ. ಇದನ್ನು ಹಚ್ಚೋದ್ರಿಂದ ಅಶ್ವಮೇಧ ಯಾಗದ ಫಲ ಸಿಗುತ್ತೆ
ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಒಳ್ಳೆಯದು. ಇನ್ನೊಂದು ಅದರಲ್ಲೇ ಒಂದು ಟಿಪ್ಸನ್ನು ನಿಮಗೆ ಹೇಳ್ತೀನಿ. ಇವಾಗ ಕರ್ಪೂರ ಹಚ್ಚಿದಾಗ ಕಪ್ಪಾಗುತ್ತೆ ಅನ್ನೋದು ಜಾಸ್ತಿ ಇದು. ಸೊ ನಾನೇನು ಮಾಡ್ತೀನಿ, ಈ ಕೋನ್ ಅವ್ರದ್ದು ಇದು ಬರುತ್ತೆ ನಿಮಗೆ, ಏನಂತ ಹೇಳ್ತೀವಿ ಅದನ್ನು, ಕೋನ್ ಸಾಂಬ್ರಾಣಿ ಅಂತ, ಅದನ್ನು ನಾನು ಹಚ್ತೀನಿ. ಅದು ಹಚ್ಚಿದಾಗ ಈ ಥರ ನಮಗೆ ಪುಡಿ ಸಿಗುತ್ತೆ. ಅದು ಪುಡಿನ ಏನು ಮಾಡ್ತೀನಿ, ವೇಸ್ಟ್ ಮಾಡೋದಿಲ್ಲ. ಈ ರೀತಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು, ಈಗ ನಾನು ಕರ್ಪೂರ ಹಚ್ಚೋಕ್ಕೆ ಮುಂಚೆ ಅದರ ಮೇಲೆ ಹಾಕಿ ಅದ್ರ ಮೇಲೆ ಕರ್ಪೂರನ ಹಚ್ತೀನಿ. ಇದರಿಂದ ಕರ್ಪೂರ ಬೆಳಗುವಂತಹ ಏನಿದೆ ಅದು ಕಪ್ಪಾಗೋದಿಲ್ಲ. ನೀವು ತೋರಿಸ್ತೀನಿ ನಾನು ಅದನ್ನು ತೆಗೆದುಬಿಟ್ಟು ಮತ್ತು ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊತೀನಿ. ಸೊ ವೇಸ್ಟ್ ಆಗೋದಿಲ್ಲ. ಇದು ಒಂದು ಟಿಪ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಆದಷ್ಟು ಮನೆಯಲ್ಲಿ ವಾರದ ದಿನನಾದರೂ ಕರ್ಪೂರ ಹಚ್ಚೋದಕ್ಕೆ ಟ್ರೈ ಮಾಡಿ ನೋಡಿ. ನೀವೇ ಅದು ಒಂದಿಷ್ಟು ಕಪ್ಪಾಗಿಲ್ಲ, ಇಲ್ಲ ಅಂತಂದರೆ ಅದು ಬೆಳಕು ಬಂದುಬಿಟ್ಟು ಫುಲ್ ಕಪ್ಪಾಗಿಬಿಡುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಈ ರೀತಿ ಬಾಟಲಲ್ಲಿ ನಾವು ದೇವರ ಎಣ್ಣೆನ ಸ್ಟೋರ್ ಮಾಡಿ ಇಡ್ತೀವಿ. ಕೆಲವೊಂದು ಸರಿ ಬಾಟಲ್ ಕೂಡ ನಮಗೆ ಸಿಗೋದಿಲ್ಲ, ಪೌಚಲ್ಲಿ ನಾವು ಎಣ್ಣೆ ತೊಗೊಂಡು ಬರ್ತೀವಿ. ಅದನ್ನು ಸ್ಟೋರ್ ಮಾಡಿದ್ದಕ್ಕೆ ಬಾಟ್ಲಿಗಿಂತ ನಿಮಗೆ ಈ ಥರ ಪ್ರಿಲ್ ಬಾಟಲ್ ಸಿಗುತ್ತೆ ನೋಡಿ, ಡಿಶ್ ವಾಶ್ದು. ಇದನ್ನು ತೊಗೊಂಡು ಅದರಲ್ಲಿ ನೀವು ಆಯಿಲನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದರೆ ಇದರಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ದೀಪ ಹಚ್ಚೋದಕ್ಕೆ ತುಂಬಾ ಒಂಥರ ಕಂಫರ್ಟಬಲ್ ಆಗಿದೆ. ಈಗ ನೋಡಿ, ನಾನು ಅದು ಎಣ್ಣೆ ಅದರಿಂದ ಅದಕ್ಕೆ ಶಿಫ್ಟ್ ಮಾಡಿದಷ್ಟೇ ನನ್ನ ಕೈಯಲ್ಲಿ ಇಷ್ಟು ಎಣ್ಣೆ ಆಗಿದೆ. ಸೊ ಅದನ್ನು ಎಲ್ಲ ದೇವರ ಸಾಮಾನೆಲ್ಲ ಮುಟ್ಟೋದು, ಬಟ್ಟೆಗೆಲ್ಲ ಆಗುತ್ತೆ ನೋಡಿ. ಒಂದು ಡ್ರಾಪ್ ಕೂಡ ಲೀಕ್ ಆಗೋದಿಲ್ಲ. ನಾನು ಸ್ವಲ್ಪ ದೊಡ್ಡದೇ ಇಟ್ಕೊತೀನಿ, ಯಾಕೆ 1 ಲೀಟ್ರ್ ತೊಗೊಂಬಂದು ಸ್ಟೋರ್ ಮಾಡ್ತೀನಿ ನಾನು. ಅದನ್ನು ನೀವು ದೀಪದಲ್ಲಿ ಆರಾಮಾಗಿ ಓಪನ್ ಮಾಡಿ ಆಯಿಲನ್ನು ಹಾಕ್ಕೋಬೋದು. ಮತ್ತು ಅದೇ ರೀತಿ ಕ್ಲೋಸ್ ಮಾಡೋದು. ಒಂದು ಡ್ರಾಪ್ ಕೂಡ ಕೆಳಗಡೆ ಬೀಳೋದಿಲ್ಲ. ತುಂಬಾ ಯೂಸ್ ಆಗುವಂಥದ್ದು. ಇದಕ್ಕೆ ಬೇಕಾದರೆ ನೀವು ಸ್ಟಿಕ್ಕರೆಲ್ಲ ತೆಗೆದು ಇನ್ನೊಂದು ಸ್ವಲ್ಪ ಏನಾದರೂ ಕವರ್ ಏನಾದರೂ ರ್ಯಾಪ್ ಮಾಡೋದಾದರೆ ಅದು ಓಕೆನೇ. ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಇದು. ನನಗೆ ತಿಳಿದಿರುವಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ಕೆಲವೊಂದು ಹಬ್ಬಗಳಲ್ಲಿ ಬಾಗಿಲಿಗೆ ಅಥವಾ ತುಳಸಿ ಕಟ್ಟೆಗೆ ದೀಪನ ಹಚ್ತೀವಿ. ಅದಕ್ಕೆ ಈ ಥರ ಮಣ್ಣಿನ ದೀಪನ ಯೂಸ್ ಮಾಡ್ತೀವಿ. ಕೆಲವೊಂದು ಸರಿ ದೇವರ ಕಟ್ಟೆ ಮೇಲೆ, ದೇವರ ರೂಮಲ್ಲೂ ಕೂಡ ನಾವು 4-5 ದೀಪನ ಹಚ್ತೀವಿ. ಆವಾಗ ಈ ರೀತಿ ಎಣ್ಣೆ ಲೀಕ್ ಆಗುತ್ತೆ. ಅದಕ್ಕೆ ನಾನೊಂದು ಟಿಪ್ಸ್ ಹೇಳ್ತೀನಿ. ನಿಮ್ಮದು ಮ್ಯಾಟ್ ಫಿನಿಶ್ ಯಾವುದಾದ್ರೂ ಒಂದು ನೈಲ್ ಪಾಲಿಶ್, ಚೆನ್ನಾಗಿರೋ ನೈಲ್ ಪಾಲಿಶ್ ಇದ್ದರೆ ಆ ಮಣ್ಣಿನ ದೀಪದ ಕೆಳಗಡೆ ಸುಮ್ಮನೆ ಲೈಟಾಗಿ ಅಪ್ಲೈ ಮಾಡಿ ಅದ್ರ ಮೇಲೆ ನೀವು ದೀಪಕ್ಕೆ ಎಣ್ಣೆ ಹಾಕಿ ದೀಪನ ಹಚ್ಚಿ, ಅದು ಎಣ್ಣೆ ಲೀಕ್ ಆಗೋದಿಲ್ಲ. ಸೊ ಇದು ಒಂದು ಟಿಪ್ಸ್ ನಿಮಗೆ. ಸೊ ನಾನು ಫಾಲೋ ಮಾಡುವಂತಹ ಕೆಲವೊಂದು ಸಿಂಪಲ್ ಪೂಜಾ ಕ್ರಮ. ಯಾಕೆ ಅಂತಂದರೆ ಈ ಪ್ರಪಂಚದಲ್ಲಿ ದೆವ್ವ ಅಂದಮೇಲೆ ದೇವರು ಇರುತ್ತೆ, ಪಾಸಿಟಿವ್ ಅಂದಮೇಲೆ ನೆಗೆಟಿವ್ ಇರುತ್ತೆ, ಸುಖ ಅಂದಮೇಲೆ ದುಃಖ ಇರುತ್ತೆ. ಸೊ ಎರಡನ್ನೂ ನಾವು ಇದು ಮಾಡಲೇಬೇಕು. ಅತಿಯಾಗಿ ನಂಬೋದನ್ನು ಮೂಢನಂಬಿಕೆ ಅಂತಲೇ ಹೇಳ್ಬೋದು. ನಾನು ಅತಿಯಾಗಿ ಯಾವುದನ್ನು ನಂಬೋದಿಲ್ಲ. ಬಟ್ ನನಗೆ ಗೊತ್ತಿರೋ ಅಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ.